ಎಲ್ಲೂ ನಾನು ಮಂಗಳೂರಿನಲ್ಲಿ ಪೊಟೆನ್ಷಿಯಲ್ ಇಲ್ಲ ಅಂತ ಹೇಳಿಲ್ಲ. ಅದ್ಭುತವಾದಂಥ ಪೊಟೆನ್ಷಿಯಲ್ ಇದೆ. ಅಲ್ಲಿನ ಮುಖಂಡರು, ನೀವಾಗಿರ್ಬೋದು, ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ಜವಾಬ್ದಾರಿಯಿಂದ ನಾವು ಒಳ್ಳೆ ಉತ್ತಮವಾದಂಥ ವಾತಾವರಣ ಕೊಟ್ಟರೆ ನಾವು ಅಲ್ಲಿನ ಆರ್ಥಿಕ ಪರಿಸ್ಥಿತಿಗೆ ವೇಗ ಇಡಿಸ್ಬೋದು ಅಂತ ಮಾನ್ಯ ಶಾಸಕರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಡಿಸ್ಟ್ರಿಕ್ಟ್ GDP ಬೆಂಗಳೂರದು 39.9%, ಸುಮಾರು 40%. ನೆಕ್ಸ್ಟ್ ಕ್ಲೋಸೆಸ್ಟ್ ಸರ್ ಕಮ್ಸ್ ದಕ್ಷಿಣ ಕನ್ನಡ 5.4%. ಥರ್ಡ್ ಇಸ್ 3.4%. ವ್ಯತ್ಯಾಸ ನೋಡಿ ಸರ್, 40% ಅಲ್ಲಿ 5.4% ಅಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಸೇರಿ ಒಂದು ಉತ್ತಮವಾದಂಥ ವಾತಾವರಣ ಬಂಡವಾಳಕ ಆ ಭಾಗದಲ್ಲಿ ಕೊಟ್ಟರೆ +2% ವಿತಿನ್ ನೆಕ್ಸ್ಟ್ 3 years ಆಗ್ಬೋದು. ನಾನು ಅಷ್ಟೇ ಹೇಳಿರೋದು. ಈಗಲೂ ನಾನು ಆ ಸ್ಟ್ಯಾಂಡಿಗೆ ಸ್ಟಿಕ್ ಆನ್ ಆಗ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಓನ್ಲಿ ಯುವರ್ ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ಆಲ್ಸೋ ಮೈ ರೆಸ್ಪಾನ್ಸಿಬಿಲಿಟಿ. ಒಂದನೇದು ಅಧ್ಯಕ್ಷರೇ. ಎರಡನೇದು, ತಾವು ಹೇಳಿದ್ರೆ ಡಿಸ್ಟ್ರಿಕ್ಟ್ ವೈಸ್ ಮಾಹಿತಿಯನ್ನ ಕೇಳಿದ್ವಿ, ಅದು ನಮಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ಪ್ರೈವೇಟ್ ಕಂಪನೀಸ್ಗಳಿರ್ಬೋದು, ಸ್ಟಾರ್ಟ್ಅಪ್ಸ್ಗಳಿರ್ಬೋದು, ಖಾಸಗಿಯಾಗಿ ರಿಜಿಸ್ಟರ್ ಆಗ್ತದೆ. ಕಂಪನೀಸ್ ಆಕ್ಟ್ ಇದೆ, ನೇರವಾಗಿ ಎಲ್ಲರೂ ಯಾರು ನಮಗೆ ಸಬ್ಸಿಡಿ ಪಡಿತಾರೆ ಅವ್ರು ನಮ್ಮ ಜೊತೆ ರಿಜಿಸ್ಟರ್ ಆಗ್ತಾರೆ, ಅಥವಾ ಯಾರಿಗೆ ನಮ್ಮ ಇನ್ಸೆಂಟಿವ್ಸ್ ಬೇಕು ಅವ್ರಿಗೆ ರಿಜಿಸ್ಟರ್ ಆಗ್ತಾರೆ. ಅದಕ್ಕೆ ನಾವು ರಾಜ್ಯಾದ್ಯಂತ ನಾವು ಇದು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಒಡಂಬಡಿಕೆ ಬಗ್ಗೆ ಈಗಾಗಲೇ 584 ಒಡಂಬಡಿಕೆಗಳನ್ನ ನಾವು ಕಳೆದ 3 ವರ್ಷದಲ್ಲಿ ನಾವು ಮಾಡ್ಕೊಂಡಿದ್ದೀವಿ ರಾಜ್ಯಾದ್ಯಂತ. ಜಿಲ್ಲಾವಾರು ಬೇಕಾದ್ರೆ ಮಾಹಿತಿ ಅದು ಸಿಗುತ್ತೆ ಅಧ್ಯಕ್ಷರೇ, ಅದನ್ನ ನಾವು ಖಂಡಿತವಾಗೂ ನಾವು ಮಾಡ್ತೀವಿ. ಕಳೆದ ಆರ್ಥಿಕ ವರ್ಷದಲ್ಲಿ ನೀವು ಕೇಳಿದ್ರೆ IT-BT ಪೊಟೆನ್ಷಿಯಲ್ ಎಷ್ಟಿದೆ ಅಂದ್ಮೇಲೆ, ನಮ್ಮ ಕರ್ನಾಟಕದಲ್ಲಿ ಅಧ್ಯಕ್ಷರೇ ನಾವು 2022-23ನಲ್ಲಿ ನಮ್ದು IT ಎಕ್ಸ್ಪೋರ್ಟ್ 3.55 ಲಕ್ಷ ಕೋಟಿ ಇತ್ತು. ಕಳೆದ ವರ್ಷ ಅದಾದ್ಮೇಲೆ 2023-24 4,09,000 ಕೋಟಿ ಆಯಿತು. ಈ ಆರ್ಥಿಕ 24-25ನಲ್ಲಿ 4.58 lakh crores ಆಗಿದೆ. ಇದು ಈ ವರ್ಷದ ಮಾಹಿತಿ ಕೊಟ್ಟಿಲ್ಲ, ಯಾಕಂದ್ರೆ March 31st ಕ್ಲೋಸಿಂಗ್ ಇದೆ. ಐ ಆಮ್ 100% ಕಾನ್ಫಿಡೆಂಟ್ ಅಧ್ಯಕ್ಷರೇ, 5.5 ಲಕ್ಷ ಕೋಟಿಯನ್ನ ನಾವು ಈ ಸರಿ ದಾಟ್ತೀವಿ. ಅದರಲ್ಲಿ ಮೈಸೂರು ಸುಮಾರು 3,000 ಕೋಟಿ ಇದೆ. ನಮ್ಮ ಕರಾವಳಿ ಭಾಗ ಮಂಗಳೂರಿನಲ್ಲಿ ಒಂದು 3,500 ಕೋಟಿ ರೂಪಾಯಿ ಇದೆ. ನಮ್ಮ ಬೆಳಗಾವಿ, ಹುಬ್ಳಿ ಸೇರಿ ಒಂದು 2,500 ಕೋಟಿ ರೂಪಾಯಿ IT ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ. ನಮ್ಮ ಕರಾವಳಿ ಭಾಗದಲ್ಲಿ ವಿ ಆರ್ ಟ್ರೀಟಿಂಗ್ ದಿಸ್ ಆಸ್ ಅ ಕ್ಲಸ್ಟರ್, ಕಾಮತ್ ಸಾಹೇಬ್.